ಬುದ್ಧನ ಚಿಂತನೆ. ಶ್ರೀಮಂತ ವೇಶ್ಯೆಯಿಂದ ಸಾಮಾನ್ಯ ಭಿಕ್ಷುಣಿಯಾದ ಅತಿ ಲೋಕ ಸುಂದರಿ ಆಮ್ರಪಾಲಿ. ಒಬ್ಬ ಸುಂದರ ವೇಶ್ಯೆಯ ಆಮ್ರಪಾಲಿ ಮಹಾತ್ಮ ಗೌತಮ ಬುದ್ಧನ ಸ್ಫೂರ್ತಿದಾಯಕ ಚಿಂತನೆಗಳಿಂದ ಪ್ರಭಾವಿತಳಾಗಿದ್ದಳು. ಇದಾದ ನಂತರ ಆಮ್ರಪಾಲಿ ಎಲ್ಲವನ್ನೂ ತೊರೆದು ಸಾಮಾನ್ಯ ಭಿಕ್ಷುಕಿಯಾಗಿ ತನ್ನ ಇಡೀ ಜೀವನವನ್ನು ಕಳೆದಳು. ಭಗವಾನ್ ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸ್ಫೂರ್ತಿದಾಯಕ ಕಥೆಗಳನ್ನು ನೀವು ಕೇಳಿರಬಹುದು. ಬುದ್ಧನ ಆಲೋಚನೆಗಳೊಂದಿಗೆ ವ್ಯಕ್ತಿಯ ಜೀವನ ಬದಲಾಗುತ್ತದೆ. ಆದ್ದರಿಂದಲೇ ಅಂಗುಲಿಮಾಲನಂತಹ ಡಕಾಯಿತ ಕೂಡ ಬುದ್ಧನನ್ನು ಭೇಟಿಯಾದ ನಂತರ ಸನ್ಯಾಸಿಯಾದನು. ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಒಂದಲ್ಲ ಹಲವು ಕಥೆಗಳಿವೆ. ಆದರೆ ಭಗವಾನ್ ಬುದ್ಧ ಮತ್ತು ಆಮ್ರಪಾಲಿಯ ಕಥೆ ಅತ್ಯಂತ ಪ್ರಸಿದ್ಧವಾಗಿದೆ. ಆಮ್ರಪಾಲಿ ವಿಶ್ವದ ಅತ್ಯಂತ ಸುಂದರ ವೇಶ್ಯೆ ಎಂದು ಕರೆಯಲ್ಪಟ್ಟವಳು. ಆದರೆ ಆಮ್ರಪಾಲಿ ಬುದ್ಧನನ್ನು ಭೇಟಿಯಾದಾಗ ಅವಳು ಅವನ ಆಲೋಚನೆಗಳಿಂದ ಪ್ರಭಾವಿತಳಾದಳು. ಇದಾದ ನಂತರ ಆಮ್ರಪಾಲಿ ತನ್ನೆಲ್ಲ ಸಂಪತ್ತು ಮತ್ತು ಆಸ್ತಿಯನ್ನು ತ್ಯಾಗ ಮಾಡಿ ಸಾಮಾನ್ಯ ಭಿಕ್ಷುಕಿಯಾದಳು ಮತ್ತು ತನ್ನ ಇಡೀ ಜೀವನವನ್ನು ಭಿಕ್ಷುಣಿಯಾಗಿಯೇ ಕಳೆದಳು. ಗೌತಮ ಬುದ್ಧ ಮತ್ತು ವೈಶ್ಯ ಆಮ್ರಪಾಲಿಯ ಈ ಕಥೆಯನ್ನು ತಿಳಿಯಿರಿ. ಬಿಹಾರದ ಜಿಲ್ಲೆಯ ರಾಜರುಗಳಾದ ವೈಶಾಲಿ ಮತ್ತು ವೇಶ್ಯೆ ಆಮ್ರಪಾಲಿಯ ಕಥೆಗಳಿಂದ ತುಂಬಿದ ಇತಿಹಾಸದ ಪುಟಗಳನ್ನು ನೀವು ಕಾಣಬಹುದು. ಮಾವಿನ ಮರದ ಕೆಳಗೆ ಬಡ ದಂಪತಿಗೆ ಹೆಣ್ಣು ಮಗು ಸಿಕ್ಕಿತು. ಈಕೆಯನ್ನು ಏಕೆ ಮರದ ಕೆಳಗೆ ಬಿಟ್ಟಿದ್ದರೋ ಗೊತ್ತಿಲ್ಲ. ದಂಪತಿಗಳು ಹುಡುಗಿಯ ಪೋಷಕರ ಬಗ್ಗೆ ಸಾಕಷ್ಟು ತಿಳಿದುಕೊಂಡರು. ಆದರೆ ಏನೂ ಸಿಗಲಿಲ್ಲ. ಇದಾದ ನಂತರ ಬಡ ದಂಪತಿ ಆ ಹುಡುಗಿಯನ್ನು ಬೆಳೆಸಿದರು ಮತ್ತು ಆಮ್ರಪಾಲಿ ಎಂದು ಹೆಸರಿಸಿದರು. ಆಮ್ರಪಾಲಿ ತುಂಬಾ ಸುಂದರವಾಗಿದ್ದಳು. ಆಮ್ರಪಾಲಿ ಹದಿಹರೆಯಕ್ಕೆ ಬಂದಾಗ ಇಡೀ ನಗರದಲ್ಲಿ ಅವಳ ಸೌಂದರ್ಯದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು. ಅಷ್ಟೇ ಅಲ್ಲ, ನಗರದ ಪ್ರತಿಯೊಬ್ಬ ಪುರುಷ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ. ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರು ಮತ್ತು ರಾಜರವರೆಗೂ ಎಲ್ಲರೂ ಅವನನ್ನು ಹೊಂದಲು ಬಯಸಿದ್ದರು. ಹೀಗಿರುವಾಗ ಆಮ್ರಪಾಲಿಯ ತಂದೆ ತಾಯಿಗಳು ಆಕೆಯ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು. ಯಾಕೆಂದರೆ ಆಮ್ರಪಾಲಿ ಇವರಲ್ಲಿ ಒಬ್ಬರನ್ನಾದರೂ ಮದುವೆಯಾಗಿದ್ದರೆ ಇಡೀ ರಾಜ್ಯದಲ್ಲಿ ಅಶಾಂತಿ ಹಬ್ಬುತ್ತಿತ್ತು. ನಗರದಲ್ಲಿ ಶಾಂತಿ ನೆಲೆಸಲು ವೈಶಾಲಿ ರಾಜ್ಯದ ಆಡಳಿತವು ಆಮ್ರಪಾಲಿಯನ್ನು ಕೊನೆಗೆ ನಗರ ವಧುವನ್ನಾಗಿ ಮಾಡಿತು. ಆಮ್ರಪಾಲಿಗೆ 7 ವರ್ಷಗಳ ಕಾಲ ಸಾಮ್ರಾಜ್ಯದ ಅತ್ಯಂತ ಸುಂದರ ಮತ್ತು ಪ್ರತಿಭಾವಂತ ಮಹಿಳೆ ಎಂದು ಜನಪಥ ಕಲ್ಯಾಣಿ ಎಂಬ ಬಿರುದನ್ನು ನೀಡಲಾಯಿತು. ಆಮ್ರಪಾಲಿ ಸಂಪತ್ತು ಮತ್ತು ಆಭರಣಗಳಿಂದ ತನ್ನದೇ ಆದ ಅರಮನೆಯನ್ನು ಪಡೆದಳು. ಅವಳ ಸುತ್ತಲೂ ದಾಸಿಯರು ವಾಸಿಸುತ್ತಿದ್ದರು. ಆಮ್ರಪಾಲಿ ದೈಹಿಕ ಸಂಬಂಧವನ್ನು ಆಯ್ಕೆ ಮಾಡುವ ಹಕ್ಕನ್ನು ಸಹ ಹೊಂದಿದ್ದಳು. ನಂತರ ರಾಜನ ಆಸ್ಥಾನದಲ್ಲಿ ನರ್ತಕಿಯೂ ಆದಳು. ಆಮ್ರಪಾಲಿ ಮೊದಲ ಬಾರಿಗೆ ಬುದ್ಧನನ್ನು ನೋಡಿದಾಗ ಜ್ಞಾನೋದಯವಾದ 5 ವರ್ಷಗಳ ನಂತರ ಗೌತಮ ಬುದ್ಧನು ಮೊದಲು ಬಿಹಾರದ ವೈಶಾಲಿಗೆ ಬಂದಾಗ ಅವನನ್ನು ಸ್ವಾಗತಿಸಲು ಪ್ರಸಿದ್ಧ ರಾಜಕೀಯ ನೃತ್ಯಗಾರ್ತಿ ಆಮ್ರಪಾಲಿ ಗಂಡಕ್ ನದಿಯ ದಡವನ್ನು ತಲುಪಿದಳು. ಆಮ್ರಪಾಲಿಯ ಸೌಂದರ್ಯ ಮತ್ತು ಯೌವನವನ್ನು ನೋಡಿದ ಬುದ್ಧನು ತನ್ನ ಶಿಷ್ಯರನ್ನು ಕಣ್ಣು ಮುಚ್ಚುವಂತೆ ಹೇಳಿದನು. ಆಮ್ರಪಾಲಿ ಕೂಡ ಬೌದ್ಧ ಸನ್ಯಾಸಿಯಿಂದ ಆಕರ್ಷಿತಳಾಗಿದ್ದಳು. ಇದಾದ ನಂತರ ಆಮ್ರಪಾಲಿ ಬೌದ್ಧ ಸನ್ಯಾಸಿಯನ್ನು ಆಹಾರಕ್ಕಾಗಿ ಆಹ್ವಾನಿಸಿದಳು ಮತ್ತು 4 ತಿಂಗಳ ಕಾಲ ಉಳಿಯಲು ವಿನಂತಿಸಿದರು. ಆದರೆ ಸನ್ಯಾಸಿ ಅವಳ ಮನವಿಯನ್ನು ಸಾರಾಸಗಟಾಗಿ ನಿರಾಕರಿಸಿ ಗುರೂಜಿಯವರ ಅನುಮತಿಯಿಲ್ಲದೆ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಕೊನೆಗೆ ಆಮ್ರಪಾಲಿ ಬುದ್ಧನ ಮುಂದೆ ಕೈಮುಗಿದು ನಿನ್ನ ಸನ್ಯಾಸಿಯನ್ನು ನಾನು ಮೋಡಿ ಮಾಡಲಾರೆ ಎಂದಳು. ಬದಲಿಗೆ ಅವರ ಆಧ್ಯಾತ್ಮಿಕತೆಯು ನನ್ನನ್ನು ಧರ್ಮದ ಮಾರ್ಗವನ್ನು ಅನುಸರಿಸಲು ಒತ್ತಾಯಿಸಿತು. ಇದಾದ ನಂತರ ಆಮ್ರಪಾಲಿ ಬುದ್ಧನ ಮುಂದೆ ಸನ್ಯಾಸಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ಆದರೆ ಮೊದಲಿಗೆ ಬುದ್ಧ ನಿರಾಕರಿಸಿದ. ಏಕೆಂದರೆ ಆ ಕಾಲದಲ್ಲಿ ಬೌದ್ಧ ಸಂಘಕ್ಕೆ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು. ಆದಾಗ್ಯೂ ಈ ಘಟನೆಯ ನಂತರ ಬುದ್ಧನು ಮಹಿಳೆಯರಿಗೆ ಬೌದ್ಧ ಸಂಘವನ್ನು ಪ್ರವೇಶಿಸಲು ಅನುಮತಿಸಿದನು. ನಂತರ ಆಮ್ರಪಾಲಿ ಸಾಮಾನ್ಯ ಬೌದ್ಧ ಸನ್ಯಾಸಿಯಾದಳು ಮತ್ತು ವೈಶಾಲಿ ನಗರದ ಪ್ರಯೋಜನಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಅವಳು ತನ್ನ ಕೂದಲನ್ನು ಕತ್ತರಿಸಿ ಎಲ್ಲಾ ಹಣವನ್ನು ಹಂಚಿದಳು ಮತ್ತು ಭಿಕ್ಷೆ ತೆಗೆದುಕೊಳ್ಳುವ ಸಾಮಾನ್ಯ ಭಿಕ್ಷುಣಿಯಾಗಿ ತನ್ನ ಇಡೀ ಜೀವನವನ್ನು ಕಳೆದಳು.